ಪ್ರಿಯ ಜನರೇ, ದೇವರ ವಾಕ್ಯವನ್ನು ನಾವು ಆಲಿಸೋಣ. ಫಿಲೆಮೋನನಿಗೆ 1ನೇ ಅಧ್ಯಾಯ 4ನೇ ವಾಕ್ಯ. ಪ್ರಿಯ ಫಿಲೆಮೋನನೇ, ನಾನು ನಿನಗಾಗಿ ಪ್ರಾರ್ಥಿಸುವಾಗಲೆಲ್ಲ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಏಕೆಂದರೆ ಪ್ರಭು ಯೇಸುವಿನಲ್ಲಿಯೂ ದೇವ ಜನರಲ್ಲಿಯೂ ನಿನಗಿರುವ ಪ್ರೀತಿ ವಿಶ್ವಾಸದ ಬಗ್ಗೆ ನಾನು ಕೇಳುತ್ತಿದ್ದೇನೆ. ನಿನ್ನ ವಿಶ್ವಾಸವನ್ನು ಬೇರೆಯವರಿಗೂ ನೀಡಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮದಾಗಿರುವ ಎಲ್ಲ ಒಳಿತಿನ ಅರಿವನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದೇ ನನ್ನ ಪ್ರಾರ್ಥನೆ. ಸಹೋದರನೇ, ನಿನ್ನ ಪ್ರೀತಿಯನ್ನು ನೆನೆದು ನಾನು ಆನಂದವನ್ನು ಆದರಣೆಯನ್ನು ಪಡೆಯುತ್ತಿದ್ದೇನೆ. ದೇವ ಜನರೆಲ್ಲರ ಹೃದಯಗಳನ್ನು ನೀನು ಉಲ್ಲಾಸಪಡಿಸಿರುವೆ. ಪ್ರಿಯ ಜನರ, ಈ ವಾಕ್ಯದ ಪ್ರಕಾರ ನಾವು ಪರರಿಗೋಸ್ಕರ ಪ್ರಾರ್ಥಿಸಬೇಕು. ಪರರಿಗಾಗಿ ಪ್ರಾರ್ಥಿಸಿ ಅವರಲ್ಲಿ ಅದ್ಭುತ ಕಾರ್ಯಗಳು ದೇವರು ಮಾಡುವಾಗ ನಾವು ನಮ್ಮ ಏಕ ದೇವರು ಯೇಸು ಕ್ರಿಸ್ತರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಬೇರೆ ಏಕೆಂದರೆ ನಾವು ಈ ಪರರಿಗಾಗಿ ಯೇಸು ಕ್ರಿಸ್ತನಲ್ಲಿ ಬೇಡುವಾಗ, ನಾವು ಅವರ ಕಷ್ಟಗಳನ್ನು ಬಿಡುಗಡೆ ಮಾಡಿ ಬೇಡುವಾಗ ದೇವರ ಒಂದು ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಅವರ ಒಂದು ಕುಟುಂಬ, ಅವರ ಒಂದು ಜೀವನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅವಾಗ ನಾವು ದೇವರನ್ನು ಸ್ತುತಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪ್ರಿಯರೇ, ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ಸುವಾರ್ತೆಗಾರರಾಗಿ ಮಾರ್ಪಡ್ಬೇಕು. ಪ್ರಿಯರೇ, ಪ್ರತಿಯೊಬ್ಬರು ಇದರಲ್ಲಿ ನಾಚಿಕೆ ಬೇಡ, ಅಂಜಿಕೆ ಬೇಡ. ನಾವು ಕದಿಯನ ಬೇರೇನಾದ್ರೂ ಮಾಡೋಣ ಆ ವಿಷಯ ಬಗ್ಗೆ ಮಾತಾಡ್ತಿಲ್ಲ. ದೇವರ ಏಕರು ನಮಗೆ ಜೀವ ಕೊಟ್ಟಂತ ದೇವರ ವಾಕ್ಯವನ್ನು ಸಾರಬೇಕು. ಪ್ರತಿಯೊಬ್ಬರು ಶುಭ ಸಂದೇಶವನ್ನು ಸುವಾರ್ತೆಯನ್ನು ಸಾರುವಂತರಾಗಬೇಕು. ಪ್ರತಿಯೊಬ್ಬರು, ಇದು ನಮ್ಮ ಕರ್ತವ್ಯ ಆಗಿರ್ತದೆ. ಬೇರೆ ಪ್ರತಿಯೊಬ್ಬರು ಕ್ರೈಸ್ತನಾಗಿ ಹುಟ್ಟಿರೋರು ಎಲ್ಲರಿಗೂ, ಈ ಯೇಸು ಕ್ರಿಸ್ತನ ಅರಿತಿರೋರು ಎಲ್ಲರೂ ಸುವಾರ್ತೆಗಾರರೇ. ಒಂದು ವಾಕ್ಯ ಆದ್ರೂ ಬೇರೆಯವರಿಗೆ ನಾವು ತಿಳಿಯಪಡಿಸಬೇಕು, ಬೇರೆಯವರಿಗೆ ಪ್ರಾರ್ಥಿಸಬೇಕು. ನಾವು ಪರರಿಗಾಗಿ ಪ್ರಾರ್ಥಿಸಲೇಬೇಕು. ದೇವರು ನಮಗೆ ಆಶೀರ್ವದಿಸ್ತಾರೆ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಕ್ರಿಸ್ತನ ಶಕ್ತಿ ಇಳಿದು ಬರಲಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್.